ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬನ್ನಿ, ಭಾಳ ಇಂಟ್ರೆಸ್ಟಿಂಗ್ ಟಾಪಿಕ್ ಇದ್ದೀನಿ. ಏನು ಗೊತ್ತಾ? ಅದು ಬುಲೆಟ್ ರಕ್ಷಕ್ ಅಥವಾ ಬಕೆಟ್ ರಕ್ಷಕ್. ಆ, ಇನ್ನೊಂದು ಕೆಲವ್ರಿಗೆ ತುಂಬಾ ಚಿಕ್ಕ ವಯಸ್ಸಿಗೆ ಬೆಳೆದ್ನಲ್ಲ ಅನ್ನೋದು ಕೆಲವ್ರಿಗೆ ಹೊಟ್ಟೆ ಉರಿ ಇದೆ ಅದು. ಏನಂದೆ ಗುರು, ನೀನು ಚಿಕ್ಕ ವಯಸ್ಸಿಗೆ ಬೆಳೆದು ಬಿಟ್ಟ? ಏನು ಬೆಳೆದು ಬಿಟ್ಟಿದ್ಯಾ? ಅದು ಯಾರು ನೀನು ನೋಡ್ಕೊಂಡು ಬಟ್ಟೆ ಹೊರ್ಕೊಂತಿರೋದು? ಲೈ, ಮಾಡಿರೋದೇ ಒಂದೇ ಒಂದು ಮೂವಿ, ಅದರಲ್ಲೂ ಒಂದು 5 ನಿಮಿಷನೂ ಪಾತ್ರ ಇಲ್ಲ. ಏನಂತ ಬಟ್ಟೆ ಹೊರ್ಕೊತಾರೆ ಗುರು? ಯಪ್ಪೋ. ಅದನ್ನ ನಾನೇನು ಮಾಡಕ್ಕಾಗಲ್ಲ. ಇನ್ನೊಂದು ನಾನ್ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿರೋದಲ್ಲ, ಮತ್ತೊಂದಲ್ಲ, ಜನ ಪ್ರೀತಿಯಿಂದ ನಾನು ಕೊಟ್ಟಿರೋದು. ಅದನ್ನ ಸಂಪಾದನೆ ಅದನ್ನ ಭಿಕ್ಷೆ ಹಾಕಿದ್ದಾರೆ ಜನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಏನ್ ಗುರು, ಈ ಲೆವೆಲ್ಲಾಗೆ ನೀನು ಬಿಲ್ಡಪ್ ಎಲ್ಲ ಕೊಡ್ತೀಯ? ಯಪ್ಪೋ, ನೋಡೋಕ್ಕಾಯ್ತಿಲ್ಲ ಗುರು ನಮ್ಮ ಕೈಲಿ. ಯಪ್ಪೋ ಲೇ, ಬರೀ ಒಂದೇ ಒಂದು ವಾರ ಅಲ್ಲಕ್ಕಲ್ಲ ನೀನು ಬಿಗ್ ಬಾಸಲ್ಲಿ ಇದು ಬಂದಿದ್ದು, ಅದಕ್ಕೆ ಇಷ್ಟೊಂದೆಲ್ಲ ಪೋಸ್ಟ್ ಕೊಡ್ತೀಯಲ್ಲ ಗುರು. ಯಪ್ಪ ಗುರು, ನಮ್ಮ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ ಗುರು ಇದು. ಎಲ್ಲೊಬ್ರು ನೆಗೆಟಿವ್ ಮಾಡ್ತಾರೆ, ಅದಕ್ಕೆ ನಾವೇನು ಮಾಡಕ್ಕಾಗಲ್ಲ. ಯಾಕಂದ್ರೆ ಅದನ್ನ ನಾವು ನಿಲ್ಸಕ್ಕಾಗಲ್ಲ. ಪಾಪ ಎಲ್ಲೆಲ್ಲೋ ಮೂಲೆಯಿಂದ ಕುತ್ಕೊಂಡು ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಹೋಗಿ ನಾವು ನಿಲ್ಸಿ ಇದನ್ನ ಮಾಡಿ ಅಂತ ನಾವು ಹೇಳಕ್ಕಾಗಲ್ಲ. ಒಳ್ಳೇದಾಗ್ಲಿ ಅವರೆಲ್ಲ. ಪಾಪ ನಮ್ಮಿಂದ ಏನೋ ಲಕ್ಷ 2 ಲಕ್ಷ 1 ಕೋಟಿ ಯಾವ್ದೋ ಜಾತ್ರೆಲಿ ಇಲ್ಲಿ ಪಾಷಾಣ ಮಾರೋಂತರ ಇದಾನೆ, ಕೋಟಿ ಗಟ್ಲೆ ಇನ್ನು ಲಕ್ಷ ಲಕ್ಷ ಕೋಟಿ ಕೋಟಿ ನಿನ್ನಿಂದ ಸಂಪಾದನೆ ಮಾಡ್ಕೊಂಡವ್ರೆ. ಯಪ್ಪ ಗುರು, ಒಳ್ಳೆ ಕಾಮಿಡಿ ಪೀಸ್ ಅದೇ ಇಲ್ಲ ಗುರು ನೀನು. ನಮ್ಮ ನರಸಿಂಹರಾಜ್ ಅವರು ಕಷ್ಟಪಟ್ಟು ಕಾಮಿಡಿ ಮಾಡಿ ಎಲ್ಲರನ್ನೂ ನಗಿಸ್ತಾ ಇದ್ರು. ನೀನು ಕೊಡೋ ಕಂಟೆಂಟು, ನೀನು ಕೊಡೋ ಬಿಲ್ಡಪ್ಗೆ ಜನರಿಗೆ ನೀನೇ ದೊಡ್ಡ ನರಸಿಂಹರಾಜ್ ಆಗ್ಬಿಟ್ಟಿದೆ ಗುರು. ಯಪ್ಪ, ತಡ್ಕೊಳಕೈತಿಲ್ಲ. ಪಾಪ ನನ್ನಿಂದ ಜೀವನ ಮಾಡ್ತಿದ್ದಾರೆ, ದುಡ್ಡು ಮಾಡ್ತಿದ್ದಾರೆ, ಮನೆ ನಡೆಸ್ತಿದ್ದಾರೆ ಅಂತ ಹೇಳಿದ್ರೆ ನನ್ಗೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ನನ್ನ ಹೆಸರಲ್ಲಿ ಅವರೆಲ್ಲ ಅನ್ನ ತಿಂತಾ ಇದಾರೆ ಅಂತ. कितने तेजस्वी लोग हैं हमारे पास, कितने शानदार विचार रखते हैं जी. ಯಾರು ಗುರು ಅದು ನಿನ್ನಿಂದ ಜೀವನ ನಡೆಸ್ತಿರೋದು? ಯಪ್ಪ, ಅಷ್ಟೊಂದು ದೊಡ್ಡದಾಗಿ ಬೆಳೆದ್ಬಿಟ್ಟ ನೀನು. ಇನ್ನೂ ಒಂದು ಫಿಲಮ್ ಮಾಡಿಲ್ಲ, ಏನಿಲ್ಲ, ಒಂದು 5 ನಿಮಿಷದ ಪಾತ್ರಕ್ಕೆ ನಿನ್ನಿಂದ ಜನ ಬೆಳೆಯೋರಾಗ್ಬಿಟ್ರ? ಯಪ್ಪ, ಸರಿಯಾಗಿ ಕಡ ಹೇಳೋದು ಜನ ಎಲ್ಲ. ನೀನು ಬಕೆಟ್ ಯಾವ ರೀತಿ ಬರುತ್ತೆ ಅಂದ್ರೆ, ಇವರು ದರ್ಶನ್ ಅವ್ರು ಬಕೆಟ್ ಹಿಡಿತಾ ಇರೋ ರಕ್ಷಕ್, ಇದು ರಕ್ಷಕ್ ಬುಲೆಟ್ ಅಲ್ಲ ಬಕೆಟ್ ಅನ್ನೋ ಕಮೆಂಟ್ ಎಲ್ಲ ಹಾಕ್ತಾ ಇದ್ರೆ ಅಂತವ್ರಿಗೆ ಏನ್ ಹೇಳ್ಬೋದು? ಅದನ್ನ ಹೇಳಿಲ್ಲ ಅವಾಗ್ಲೇ. ಅಂತವ್ರಿಗೆಲ್ಲ ಉತ್ತರ ಕೊಟ್ಕೊಂಡು ಕೂತ್ಕೊಂಡ್ರೆ ನಮಗ್ ಬಿಳಿಗಡ್ಡ ಬಿಳಿ ಕೂದಲು ವಯಸ್ಸಾಗ್ಬಿಟ್ಟಿರ್ತದೆ ಅಷ್ಟೊತ್ತಿಗೆ. ಕಮೆಂಟ್ ಎಲ್ಲ ರಿಪ್ಲೈನು ಕೊಡಬಾರ್ದು, ನೋಡಕ್. ಹೌದು ಗುರು, ಇವನು ದೊಡ್ಡ ಬಕೆಟ್ ನನ್ನ ಮಗನೇ. ಇವನು ಬುಲೆಟ್ ರಕ್ಷಕಲ್ಲಿ ಇವನು ಬಕೆಟ್ ರಕ್ಷಕು. ಎಲ್ಲರಿಗೂ ಬಕೆಟ್ ಇಟ್ಕೊಂಡು ಹೆಂಗಾರು ಮಾಡಿ ಒಂದು ಸುದ್ದಿ ಗಿದ್ದಿ ಮಾಡಿ ಏನಾರು ಕಲ್ಬೆರಕೆ ಮಾಡಿ ಹೆಂಗಾರು ಮೇಲ್ ಬರ್ಬೇಕಂತ ಟ್ರೈ ಮಾಡ್ತಾವನೆ. ಇವನ ಕೈಲಿ ಆಯ್ತಿಲ್ಲ ಗುರು, ಅದಕ್ಕೆ ದೊಡ್ಡದಾಗಿ ಏನೇನೋ ಪೋಸ್ಟ್ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೇನು ಕಿಸಕ್ ಆಗಿರೋಲ್ಲ, ಅವ್ರಿಗೇನು ಮಾಡಕ್ ಆಗಿರಲ್ಲ, ಅವ್ರ ಕೆಲ್ಸ ಅವ್ರೇನು ದಬಾಕಕ್ ಆಗಿರಲ್ವಲ್ಲ. ಆ ಫ್ರಸ್ಟ್ರೇಷನ್ ಎಲ್ಲ ತುಂಬಾ ಪಾಪ ಇಲ್ಲ ಆಗ್ತಾರೆ. ಯಾವ ಬೋಳಿ ಮಗ ಹೇಳಿದ್ರಿ? ದೊಡ್ಡ ಕಾಮಿಡಿ ಪೀಸ್ಗಳು ಇವನು. ಯಪ್ಪ, ಯಾರ ಕೈಲಿ ಏನು ಕಿಸ್ತಾಕಾಗಿರೋ ಅಂತ ಇವನೇನು ಕಿತ್ತಾಕ್ಬಿಟ್ಟವನ್ ಗುರು, ಇವನೇನು ಕಿಸ್ಬಿಟ್ಟವನ್ ಗುರು. ಇವ್ರ ಅಪ್ಪನ ಹೆಸರಿನಿಂದ ಈ ನನ್ನ ಮಗನಿಗೆ ಒಂದು ಫಿಲಮಲ್ಲಿ ಒಂದು ಪಾತ್ರ ಸಿಕ್ತು. ಹಂಗೇನೆ ಈ ನನ್ನ ಮಗನಿಗೆ ಬಿಗ್ ಬಾಸಲ್ಲಿ ಚಾನ್ಸ್ ಸಿಕ್ತು. ಅದನ್ನ ಬಿಟ್ಬಿಟ್ಟು ಏನು ದೊಡ್ಡದಾಗಿ ಮಾತಾಡ್ತಾನೆ. ನಾವು ಬೆಳೀತಾ ಇದೀವಿ ಅನ್ನೋ ಫ್ರಸ್ಟ್ರೇಷನ್ ಇಲ್ಲಿ ತೊಗೊಂಬಂದಾಕೆ ಒಂದ್ ಕಮೆಂಟ್ ಹಾಕ್ತಾರೆ ಅಷ್ಟೇ. ಕಮೆಂಟ್ ಹಾಕಕ್ಕೆ 100 ರೂಪಾಯಿ ಕೊಡೋದ್ಬೇಕಾಗಿಲ್ಲ. ಸುಮ್ಮನೆ ಒಂದ್ ವೈಫೈ ಇರುತ್ತೆ, ಒಂದ್ ಡೇಟಾ ಇರುತ್ತೆ, ಉಜ್ಜಾಡ್ತಾರೆ, ಒಂದ್ 10 ಕಮೆಂಟ್ಗಳು ಹಾಕೊಂಡು ಹೋಗ್ತಾರೆ. ಏನು ಗುರು, ಜನರಿಗೆ ಏನು ಮಾಡೋಕ್ಕೆ ಕೆಲಸನೇ ಇರಲ್ಲ ಗುರು, ಬರೀ ನಿನ್ನ ಬಗ್ಗೆನೇ ಕಾಮೆಂಟ್ ಮಾಡ್ತಾ ಕೂತ್ಕೊಳ್ಳೋಕ್ಕೆ. ಅಲ್ಲೇ ಏನಿಲ್ಲ ಅನ್ಕೊಂಡಿದ್ಯಾ ನೀನು? ಯಪ್ಪ, ನಿನಗೇನು ಮಾಡೋಕ್ಕೆ ಕೆಲಸ ಇಲ್ಲ, ಮಾಡಿರೋ ಒಂದು ಪಾತ್ರ ಏನು ಅದರಿಂದನೇ ಭಾಳ ಫೇಮಸ್ ಆಗೋಣ ಅಂದ್ಬಿಟ್ಟು ಏನು ಜನರಿಗೇನೆ ಟ್ರೋಲ್ ಮಾಡ್ತೀಯಲ್ಲ ನೀನು. ನೀನು ನಿಜವಾಗ್ಲೂ ಬಕೆಟ್ ರಕ್ಷಣೆ ಕನಕಲ್ಲ ನೀನು. ಲೇ ಓದೋರು ಓದ್ತಾರಲ್ಲ, ಅವರು ಕೆಲಸ ಇರಲ್ಲ ಅರ್ಧ. ಓದೋರು ಕಮೆಂಟ್ಸ್ ಓದೋರು ಅವರು ಕಾಮೆಂಟ್ಸ್ ಮಾಡೋರ್ಗೂ ಕೆಲಸ ಇರಲ್ಲ, ಕಾಮೆಂಟ್ಸ್ ಓದೋರ್ಗೂ ಕೆಲಸ ಇರಲ್ಲ. ನಿನ್ಗೇನು ದೊಡ್ಡ ಕೆಲಸ ಐತೆ? ನೀನೇನು ಕಿದ್ದಾಕ್ತಿದೀಯಾ? ಏನು ಮಂಟಾಕ್ಬಿಟ್ಟಿದ್ಯಾ ಅಂತ ನೀನು? ಏನು ಕಿಸ್ತಾಕ್ಬಿಟ್ಟಿದ್ಯಾ ಅಂತ ಇಷ್ಟು ದೊಡ್ಡಾಗೆಲ್ಲ ಮಾತಾಡ್ತಿದ್ದು? ಯಪ್ಪಲ್ಲಿ ಎಲ್ಲಿಂದ ಬಂದ್ಲ ನೀನ್ಲೇ? ನಿಮ್ಮ ಅಪ್ಪನ ಹೆಸರು ಕೆಡ್ಸ್ಬಿಡ್ತೀನಿ. ನಾನು ದುಡ್ಡು ಬಾಟಿ ಮಾಡ್ಸ್ಕೊಂಡು ಓಡಾಡ್ತಾನೆ. ಈ ವಯಸ್ಸಿಗೆ ಇದೆಲ್ಲ ಬೇಕಾ? ಯಾವ್ದು ಏನ್ ದೊಡ್ಡ ಸಾಧನೆ ಮಾಡಿದಂತ ಬಾಡಿ ಗಾರ್ಡ್ ಬೇಕು? ಯಾರ್ ಶತ್ರುಗಳು ಇರ್ತಾರೆ ಇವ್ರಿಗೆ ಅಂತ ಮಾತಾಡ್ತಾರೆ. ಬಾಡಿ ಗಾರ್ಡ್ ಅನ್ನೋ ಒಂದು ಹಿಂಗಿರ್ತಾರೆ ಅಂತ ಹೇಳಿದ್ರೆ, ಅಕ್ಕಪಕ್ಕ ಸೂಟ್ ಬೂಟ್ ಹಾಕೊಂಡು, ಬ್ಲಾಕ್ ಬಟ್ಟೆ ಹಾಕೊಂಡು, ನಿಂತ್ಕೊಂಡು, ಗ್ಲಾಸ್ ಹಾಕೊಂಡು ಹಿಂಗಿರ್ತಾರೆ. ಅದ್ ಯಾವ್ದೇ ವಿಡಿಯೋ ತೋರಿಸ್ಬಿಟ್ಟು ಅದಿದಾರ. ಇದು ಯಾರಪ್ಪ ಮತ್ತೆ ಈ ಬುಣ್ಣನ ಮಗ ಹಿಂಗೆ ಕರಿ ಬಟ್ಟೆ ಹಾಕೊಂಡಲ್ಲಿ? ನಿಮ್ಮ ಫ್ರೆಂಡ್ ಏನಿಲ್ಲ ಇವನು?
ಈ ನನ್ನ ಮಗ ನಿಮ್ಮ ಫ್ರೆಂಡ್ ಆಗಕ್ಕೆ ಸಾಧ್ಯ ಇಲ್ಲ. ಏನು ಗುರು ಇಷ್ಟೊಂದೆಲ್ಲ ಪೋಸ್ ಕೊಡ್ತೀಯ, ಇಷ್ಟೊಂದು ಜನ ಅಲ್ಲಿ ಎಲ್ಲಿಂದ ಕರ್ಕೊಬಂದ್ಲ? ಏನು ಎಲ್ಲರಿಗೂ ಏನು 10 ರೂಪಾಯಿ ಕೊಡ್ತೀನಿ ಅಂದೆ ಅಥವಾ ಕ್ಯಾಂಡಿ ಕೊಡಿಸ್ತೀನಿ ಅಂದ್ಲ? ಏನೆಲ್ಲ ಕೊಡಿಸ್ತೀನಿ ನೀನು ಇವ್ರಿಗೆಲ್ಲ? ಅಲ್ಲಿ ಮಾಡಿರೋದು ಒಂದು ಚಿತ್ರಲ್ಲಿ ಹಾಳಾಗ್ಬಿಡ್ತೀಯ ಕಣ್ಲ, ಬೇಡಕ್ಕಲ್ಲಿ ಇಷ್ಟೊಂದೆಲ್ಲ ಪೂಜ್ಲಿ. ಫ್ರೆಂಡ್ಸ್ ಜನಗಳನ್ನ ಸೈಡ್ ಬಿಡಿ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿ ಸೇಫ್ಟಿಯಾಗಿ ನಿಮ್ನ ಕರ್ಕೊಂಡು ಬರೋ ಅಂತ ಜಾಗದಲ್ಲಿ ಅಂತ ಬಾಡಿ ಗಾರ್ಡ್ ಅಂತ ಅವ್ರು ತಿಳ್ಕೊಳ್ಳೋದು. ಸಿನಿಮಾನೇ ಮಾಡಿರಲ್ಲ ಕೆಲವು ಆರ್ಟಿಸ್ಟ್ ಮಕ್ಕಳುಗಳು ಹಂಗ್ ಮಾಡ್ತಾರೆ. ಅದಕ್ಕೆ ಏನಂತೀರ ಇವಾಗ? ನಾನ್ ಸಿನಿಮಾ ಮಾಡಿದೀನಿ, ಫೇಮ್ ಬಂದಿದ್ದೀನಿ, ನನಗ್ ಮಾಡೋದ್ರಲ್ಲಿ ಏನ್ ತಪ್ಪಿಲ್ಲ, ಅದು ತಪ್ಪೇ ಅಂತ ಅನ್ಕೊಂಡ್ಲಿ, ಐ ಡೋಂಟ್ ಕೇರ್. ಅಲ್ಲ ಗುರು, ಬೇರೆಯವ್ರ ಬಗ್ಗೆ ಮಾತಾಡ್ತೀಯಲ್ಲ, ಸಿನಿಮಾ ಮಾಡಿಲ್ಲ ಅದು ಮಾಡಿಲ್ಲ ಆದರೂ ಅವ್ರು ಸೆಕ್ಯೂರಿಟಿ ಗಾರ್ಡ್ ಮಾಡ್ಕೋರೆ ಅಂತ. ಅಲ್ಲಿ ನೀನೆಲ್ಲ ಕಿಸ್ಬಿಟ್ಟಿದ್ದೀಯ ಯಪ್ಪಲ್ಲಿ, ಇಷ್ಟೊಂದೆಲ್ಲ ಫೇಮಸ್ ಐತಿ ಎಲ್ಲ, ಭಾಳ ಭಾರಿ ಕಂಟೆಂಟ್ ಕೊಡ್ತಕ್ಕಲ್ಲ ನಿಲ್ಲಿ ಕರ್ನಾಟಕದಾಗೆ. ನಿನ್ನಂಥ ಕಾಮಿಡಿ ಪೀಸು ನಾನಂತೂ ನೋಡಿಲ್ಲ ಗುರು. ನೀವು ನೋಡಿದಿರ ಈ ಥರ? ಗೂಬೆ ಅಂದಿದ್ದಕ್ಕೆ ಆ ಲೈನ್ಗೆ ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಲಿಲ್ಲ. ನಾನು ಸುದೀಪ್ ಅಣ್ಣ ಮುಂದೆ ಓಪನ್ ಆಗಿ ಹೇಳಿದೆ, ನಾನು ಜಗಳ ಮಾಡಿದಕ್ಕೆ ನಾನು ಸಾರಿ ಕೇಳಲ್ಲ. ನೇರವಾಗಿ ಹೇಳ್ತೀರಾ ನೀವು? ಹೌದು ಸರ್, ನಾನು ಅಂದೆ. ಹೌದು, ಇನ್ನೊಂದ್ಸಲಿ ಹೇಳ್ತೀನಿ ನಾನು, ಅಲ್ಲಿನೂ ಹೇಳ್ತೀನಿ ನಾನು. ನನಗೆ ಅವತ್ತೇ ಅನ್ಸಿದ್ದು ಗೂಬೆ ಅನ್ನೋ ಪದ ಇಷ್ಟು. ಗೂಬ್ ನನ್ನ ಮಗನೇ, ನೀನು ಗೂಬಿ ಅನ್ನೋ ಪದಕ್ಕೆ ಅರ್ಥನೇ ಗೊತ್ತಿಲ್ವಲ್ಲ. ಥೂತು ಖಾಲಿ ನನ್ನ ಮಗನೇ, ಏನಂತ ಜನ್ಮ ಹುಟ್ಟಿದ್ಲ ನೀನು? ಏನಿಲ್ಲ ನೀನು, ನಿನ್ನ ಬಾಯಿಗೆ ಬಂದಾಗ ಏನಾದರೂ ಅನ್ಬಿಡ್ಬೋದಾ? ಸುದೀಪ್ ಅಣ್ಣವ್ರು ಅಷ್ಟು ಚೆನ್ನಾಗಿ ನಿಂಗೆ ಅರ್ಥ ಮಾಡಿಸೋನು, ಅದೂ ಅರ್ಥ ಆಗಿಲ್ಲ ಅಂದ್ರೆ ಇಲ್ಲಿ ಹೋಗು ಮಣ್ಣು ಮುಸೋಗು. ಥೂ ನನ್ನ ಮಗನೇ, ನೀನು ಜನ್ಮಕ್ಕಷ್ಟು ಹೇಳ್ತೀನಿ. ವಾರದ ಕೊನೆಯಲ್ಲಿ ಬಂದಾಗ ಸುದೀಪ್ ಅಣ್ಣ ನಮ್ಗೆಲ್ಲ ಹೆಂಗೆ ಅಂತ ಹೇಳಿದ್ರೆ, ಅವ್ರು ಬಂದ್ರೆ ನಾವೆಲ್ಲರೂ ಸೈಲೆಂಟ್, ಅವ್ರೇನ್ ಹೇಳ್ತಾರೆ ಅದನ್ನ ನಾವು ಕೇಳಲೇಬೇಕು. ಓಕೆ, ಅದನ್ನ ಒಪ್ಕೊಳ್ಳೋಣ, ಇಲ್ಲ ಅಂತಾನು ಹೇಳ್ತಾ ಇಲ್ಲ. ಆದ್ರೆ ಇದು ನನ್ಗೆ ತುಂಬಾ ಮನ್ಸಿಗೆ ಬೇಜಾರಾಗಿದೆ ಅಂತ ಹೇಳಿದ್ರೆ, ನಾನು ಆಚೆ ಬಂದು ನಾನು ಇವಾಗ ಆಡಿಯನ್ಸ್ ಕುತ್ಕೊಂಡು ನೋಡ್ತಾ ಇದ್ದೀನಿ ಬಿಗ್ ಬಾಸ್ ನ, ನಾನು ಅನ್ಕೊಂತ ಇರ್ತೀನಿ ಈ ವಾರ ಬಂದು ಬೈತಾರಪ್ಪ, ಈ ಪದಕ್ಕಾದ್ರೂ ಬೈತಾರೆ. ಯಾಕಂದ್ರೆ ನಾನು ಹೇಳಿದ್ ಗೂಬೆ ಅನ್ನೋ ಒಂದು ಪದಕ್ಕೆ ನಾವು ಅಪ್ಪನ ಕರ್ಕೊಂಡ್ಬಂದು ರೋಡ್ ನಿಲ್ಸಿರೋದು. ಬರೀ ಇಂಥದೆಯ ಒಂದ್ ಹೆಸರು ತಗೊಂಡು ಬೇಡ್ ಪ್ರಕಾಶ್ ಮಗನ್ ಹೇಳ್ಬಿಟ್ರೆ ಬಿಟ್ಬಿಡ್ತಾರ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ನಾನು ಅದಕ್ಕೂ ಬೇಜಾರಿಲ್ಲ. ಓಕೆ, ನನ್ನ ಹೆಸರು ಹೇಳ್ಕೊಂಡಿದ್ರೆ ಇನ್ನೂ ಬೇಜಾರಾಗ್ತಾ ಇರ್ಲಿಲ್ಲ. ಐ ಡೋಂಟ್ ಕೇರ್, ಆಯ್ತಾ? ಆದ್ರೆ ನಮ್ಮ ಅಪ್ಪನ ಹೆಸರು ಬಂದಿದೆ, ಅದು ನಂಗೆ. ನನ್ನ ಮಗನೇ, ನಿಮ್ಮ ಅಪ್ಪ ಮಾಡೋ ಹೆಸರಿಂದಾನೆ ಕಣ್ಲ ನೀನು ಬೆಳ್ಕೊಂತಿರೋದು. ನೀನೇನು ಕಿಸ್ದಪ್ಪ ಹಾಕ್ಕೊಡ್ತೀನಿ ಅಂತ ಇಷ್ಟೊಂದೆಲ್ಲ ಮಾತಾಡ್ತಿಲ್ಲ. ಥೂ ನನ್ನ ಮಗನೇ, ಅದಕ್ಕೆ ಕಲ್ಲ ನಿನ್ನ ಯೂಟ್ಯೂಬಲ್ಲೆಲ್ಲ ಇಷ್ಟಾಗಿ ರೋಸ್ಟ್ ಮಾಡ್ತಾರೆ, ಬೆಂದಾಕ್ಬಿಡ್ತಾವಲ್ಲಿ. ತಿಳ್ಕಲ್ಲ, ಮೊದಲು ಏನಾದ್ರು ಒಂದು ಕಿಸ್ದಿ ದಬಾಕು, ಆಮೇಲೆ ಇಷ್ಟು ದೊಡ್ಡದಾಗೆಲ್ಲ ಮಾತಾಡು. ಏನು ದೊಡ್ಡ ಸೂಪರ್ ಸ್ಟಾರ ನೀನು. ಈ ಸೀಮೆಗೆ ಯಾರು ಇವರೆಲ್ಲ ಯಾರು? ಯಾವ್ದು ಆಟೋ ಮೇಲೆ ಗೀಜಾಕ್ಬಿಡ್ತಿಲ್ಲ. ಥೂ ನನ್ನ ಮಗನೇ, ಆಟೋದವ್ನು ಬಂದು ಯಾರ ಬೇರೆ ಹೊಡೆದಾಕ್ಬಿಟ್ಟು ಏನಿಲ್ಲ, ಒಂದು ಲಿಮಿಟ್ ಆಗಿರಲ್ಲ, ಏನಿಲ್ಲ. ನೀನು ದೊಡ್ಡ ಸೂಪರ್ ಸ್ಟಾರ್ ಏನಿಲ್ಲ, ಸುದೀಪ್ ಏನಿಲ್ಲ, ದರ್ಶನ್ ಏನಿಲ್ಲ. ಥೂ ನನ್ನ ಮಗನೇ, ನೆಟ್ಟಿಗೆ ಹರ್ಕೊಂಡು ಜೀವನಾಗೆ ಸರಿಯಾಗಿ ಉದ್ಧಾರ ಆಗೋದು ಕಲಿ. ಮತ್ತೆ ಗಾಯ್ಸ್ ತಿಳಿಸಿ, ಎಲ್ಲರೂ ವೀಡಿಯೋ ಯಾವ ರೀತಿ ಇದೆ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.